ಅಣ್ಣ ಯಾಕ ಗುಡಿ ಕಡೆ ಬಾ ಅಂತ ಹೇಳಿ ಕಳ್ಸಿದಂತ. ಹೌದಪ್ಪ, ಸ್ವಲ್ಪ ಕೆಲ್ಸ ಇತ್ತು ಬಾ. ಅಲ್ಲಿ ಮನ್ಯಾಗ ಎಲ್ಲಾರು ಹೆಣ್ಮಕ್ಳು ಇರ್ತಾರ, ಮಾತಾಡವಲ್ಲವು, ಇಲ್ಲಿ ಕುಂದ್ರಸು. ಅಣ್ಣ ಏನಪ್ಪ ಹೇಳ. ಈಗ ನಿನ್ನಂತ ಹೊಲ ಮಾರಿ ಹೌದು ವೇಸ್ಟ್ ಆಗ್ಯದ, ವೇಸ್ಟ್ ಆಗ್ಯದಲ್ಲ, ರೊಕ್ಕ ಬಂದಾವ. ಈಗ ನೋಡಪ್ಪ, 1000 ವರ್ಷ ಇದ್ರೆ 1000 ತಪ್ಪಂಗಿಲ್ಲ, 100 ವರ್ಷ ಇದ್ರೆ ಬೇರೆ ಆಗತ್ತ ತಪ್ಪಂಗಿಲ್ಲ. ಹೌದಣ್ಣ, ನಾವೇನ್ ಬೇರೆ ಆಗ್ಬೇಕಂತ ಇದ್ದಿಲ್ಲ, ನನ್ಗ ನಿನಗೆ ಏನು ಬಂದಿಲ್ಲ. ಈಗ ಹೆಣ್ಮಕ್ಳು ಕಿರಿಕಿರಿ ಸಾಕಾಗಿಬಿಟ್ಟದು. ನಾನು ಕೇಳಿನಿ ಮಾತಾಡೋದು, ನಿನ್ನ ಹೆಂಡತಿ ಮಾತಾಡೋದು ಕೇಳಿನಿ, ನನ್ನ ಹೆಂಡತಿ ಮಾತಾಡೋದು ಕೇಳಿನಿ. ಕೂದ್ಲು ಹಿಡಿದು ಜಗಳ ಆಡ್ತಾರ, ಏನ್ ಮಾಡಬೇಕು? ಉಪವಾಸ ಇದ್ರೂ ಉಪದ್ರ ಇರಬಾರ್ದಂತ. ನಾನು ಮತ್ತೆ ಏಟಕಾಲ ಸಣ್ಣವನು, ನಾನು ಹೆಂಗ ಅನ್ಲಪ್ಪ ಅಂತ ಸುಮ್ಮನಿದ್ದೆ. ನೆನ ಬಾಯಿಲೆ ಬರ್ಲ ಅಂತ ನಾನು ಕಾಯ್ಕೊಂಡ್ ಕುಂತಿದ್ದೆ ಅಣ್ಣ. ಇಲ್ಲ, ನನಗೂ ಅರ್ಥ ಆಗ್ತದಪ್ಪ. ಅದಕ್ಕಾಗಿ ಈಗ ಏನ್ ಮಾಡಾನು, ಈಗ ರೊಕ್ಕಂತ ಬಂದವ, ನಂದು ಅಷ್ಟಿಷ್ಟು ಸಾಲ ಮಾಡಿ ನೆನಪು. ಮತ್ತೆ ನಿಂದು ಏನನ್ನಿತ್ತಪ್ಪ ಅಂದ್ರೆ ಸಾಲ ಮಾಡಿದ್ ಹೇಳ್ಬಿಡು, ಕಡೆ ಭಾಗ ಮಾಡ್ಬಿಡು. ಆರಾಮು ಹಿಂಗೆ ಪ್ರೇಮ ಸಂಗಟ ಭಾಗ ಆಗಿ ಮಾಡ್ಕೊಂತೀನಿ ನಾನು. ಸರಿ ಅಣ್ಣ, ಮತ್ತೆ ಅಂದಾಜು ಸಾಲ ಎಷ್ಟಾಗಿದೆ ನಿಮ್ದು? ನಂದಪ್ಪ ಏನಿಲ್ಲ ನೋಡಪ್ಪ, ಅದು ಇದು ಎಲ್ಲ ನಾನು ಲೆಕ್ಕ ಮಾಡಿ ನಿನ್ನೆ ರಾತ್ರಿ ಕುಂತ್ಕೊಂಡು 6 ಲಕ್ಷ ರೂಪಾಯಿ ಆಗಿದೆ. ಮತ್ತೆ ನಿಂದ ಏನನ್ನ ಇತ್ತಪ್ಪ ಅಂತಂದ್ರೆ ಕಡೆ ಕೇಳ್ಬಿಡು. ಜನ ನಂದು ಏನಿಲ್ಲಪ್ಪ, ಅದ ನನ್ನ ಹೆಂಡತಿಗೆ ಅವಾಗ ಸ್ವಲ್ಪ ಆರಾಮಿದ್ದಿಲ್ಲಲ್ಲ, ಅದ್ ಆಪರೇಷನ್ ಆಯ್ತಲ್ಲ ಟಂಕುದು, ಅವಾಗ ಒಂದು 2 ಆಗಿದೆ ನೋಡು. ಬಡ್ಡಿ ಗಂಟ ಅಂತಂದ್ರೆ ಒಂದ್ 2 ಲಕ್ಷ ರೂಪಾಯಿ ಅದಪ್ಪ. ಇದು ಸುಳ್ಳ್ಯಾಕ ಕೇಳಂದ್ ನಾನು ದೇವ್ರ ಮುಂದೆ ಕೂದಿನಪ್ಪ. ಆಯ್ತಪ್ಪ, ನಿಂದ 2 ಲಕ್ಷ ಅದ, ನಂದೊಂದು 6 ಲಕ್ಷ. ಆಯ್ತು. ಮತ್ತೆ ಅಪ್ಪಂದೊಂದು ಬಗೆಹರಿಸ್ಬಿಡಪ್ಪ. ಇಲ್ಲ, ಅದು ಹಳೆ ಸಾಲ ಓಟ್ ಕೊಟ್ಟ ಕಡೆ ತಂಡ್ಯಾರ ಬಿಡಮ್, ಅದನ್ನು ಕಟ್ಟಿಬಿಡಮ್ಮ, ಎಲ್ಲ ಕಟ್ಟಿಬಿಡಮ್ಮ. ನಾಳೆಗೆ ಏನಪ್ಪ, ನಾನಂತೂ ಯಾರನ್ನು ಕರೆಯಂಗಿಲ್ಲ, ನೀನೇ ನಿನಗ್ ಬೇಕಿದ್ದವ್ರು ಯಾರನ್ನ ಕರ್ಕೊಂಡ್ ಬರ್ತಿ ಕರ್ಕೊಂಬ, ಕುಂತ್ಕೊಂಡ್ ಕೇಸ್ ಮಾತಾಡ್ಬಿಡಮ್ಮ. ಕುಂತ್ಕೊಂಡು ಮಾತಾಡ. ಸರಿ ಅಣ್ಣ, 4 ಮಂದಿ ಬುದ್ಧಿವಂತರ ಕರ್ಕೊಂಡ್ ಬರ್ತನೆ, ಮತ್ತೆ ಅವ್ರ ಎದುರಿಗೆ ಆಗ್ಬಿಡ್ಲಿ. ಆಯ್ತಪ್ಪ, ಮಾತಾಡ. ರೈಟ್ ಅಣ್ಣ. ಅಂದ್ರೆ ಈಗ ತಿರರಿದ್ದೆ ಇಲ್ಲ ನೀನು, ಬಾ ಬಾ ಕರ್ಕೊಂಡ್ ಬಂದ್ಬಿಡ್ತಾನ. ಗೌಡ ನಮಸ್ಕಾರ. ಏನಿಲ್ಲ ರಾಮ, ಬಂದಿಲ್ಲ ಯಾಕ? ಏನಿಲ್ಲ ಗೌಡ, ಇವತ್ ಮುಂಜಾನೆ ನಮ್ಮ ಅಣ್ಣ ಕರೆ ಕಳಿಸಿದ, ಹೆಣ್ಮಕ್ಳದು ಮನ್ಯಾಗ ನಡೆಯವಲ್ದು ಒಬ್ರಿಗೊಬ್ರಿಗೆ. ಅದಕ್ಕ ಸುಮ್ಮನೆ ಬೇಸಿದ್ದಾಗ ಬ್ಯಾರೆ ಆಗಿಬಿಡ ಮನಕೈತನ. ಅದಕ್ಕ ಮೊನ್ನೆ ಹೊಲ ಮಾರಿದ್ವಲ್ಲಪ್ಪ, ಅದು 3 ಎಕರೆ. ಅದ್ರದ್ದು ರಿಜಿಸ್ಟ್ರೇಷನ್ ಆಯ್ತಪ್ಪ ಗೌಡ, ನೀನ್ ಆಗ್ಯದಪ್ಪ. ಅದ್ರದ್ದು ರೊಕ್ಕ ಬಂದವ. ಅದಕ್ಕ ಮತ್ತೆ ಏನನ್ನ ಸಾಲ ಸಂಬಂಧ ಇದ್ದು ಕಟ್ಕೊಂಡು ಮತ್ತೆ ಬೇಸಿದ್ದಾಗ ಬ್ಯಾರೆ ಆಗಿಬಿಡ ಮನಕೈತನಪ್ಪ. ಸ್ವಲ್ಪ ಬಂದು ನ್ಯಾಯ ಬಗೆಹರಿಸ್ಬೇಕಪ್ಪ. ಅವತ್ತಿಗೆ ಇವತ್ತಿಗೆ ನಾನು ಯಾವ್ದಕ್ಕಾಗ್ಲಿ ಒಳ್ಳೇದಕ್ಕೆ ಕೆಟ್ಟದಕ್ಕೆ ನೀನಿದ್ದೆಪ್ಪ ಊರಾಗ. ಅದಕ್ಕ ಮತ್ತೆ ಎಲ್ಲಾ ಸಾಲ ಗಿಲ್ಲ ಎಲ್ಲಾ ಹಂಚ್ಕೊಂಡ್ಬಿಡ್ತಾರ ನೀಗ? ಹಂಚ್ಕೊಂಡ್ಬಿಡ್ತಾವ ಗೌಡ. ಅದೇ ನಮ್ಮ ಅಣ್ಣಂದು 6 ಲಕ್ಷ ಅದಂತ, ಮತ್ತೆ ನಂದೊಂದು 2 ಲಕ್ಷ ಅದಂತ ಹೇಳಿನಪ್ಪ. ಮತ್ತೆ ಅದಕ್ಕ ಬಗೆಹರಿಸ್ಬಿಡ ಗೌಡ, ಬಂದು ಬರದ್ ಕೊಟ್ಟು ಬಿಡ್ಸ. ಅಲ್ಲೇ ನಿಂದ ಎಷ್ಟದ? 2 ಲಕ್ಷ ಅದ? 2 ಲಕ್ಷ ಅದಪ್ಪ. ಅದು ಹೆಂಡತಿಗೆ ಆರಾಮಿಲ್ದಾಗ ಮಾಡಿದ್ದೆ. ನಿಮ್ಮ ಅಣ್ಣಂದ ಎಷ್ಟದ? 6 ಲಕ್ಷ ಅಂತ ಹೇಳಕೈತಿ ನಾವು. ಅಲ್ಲಲ್ಲಿ ತಟ್ಟ ದನ ಕಾಯೋದ್ ಜಾಗ ಏನಿದ್ದಲ್ಲ ಏನೇನು 2 ಲಕ್ಷ ರೂಪಾಯಿ ಸಾಲ ಅಂತ ಹೆಂಗ್ ಹೇಳಿ ತಿರುಗಂತೀನಿ. ಈಗ ಹೆಂಗಿದ್ರ ಹೊಲ ಮಾರಿದ್ದಿ, ರೊಕ್ಕ ಬಂದವ. ನಿಮ್ಮಣ್ಣ ನೋಡಿದ್ರೆ 6 ಲಕ್ಷ ಅಂತ ಹೇಳ್ತಾನ, ನೀನು 2 ಲಕ್ಷ ಅಂತ ಅಂದ್ರ 6 ಲಕ್ಷ ಅಂತ ಹೇಳ್ಬೇಕ್ರೆ ನೀನು. ಏನಪ್ಪ ಗೌಡ, ಈಗ ಅಣ್ಣ ತಮ್ಮರು ಕುಂತು ಮಾತಾಡಿ ಹೇಳಿ ಬಂದ್ಬಿಟ್ಟಿವಿ. ನಂದ್ 2 ಆದ ಅಂತ ಹೇಳಿಬಿಟ್ನಪ್ಪ ಆಳಾಗ. ಇದೇನ್ ರೊಕ್ಕ ಮುಂದೇನು ಕೊಡ್ತಾನ ನಿಮ್ಮಣ್ಣೇನು? ನಿಮ್ಮಣ್ಣನ 6 ಲಕ್ಷ ಮಾಡಿದಂಗನ ಅದನ್ನು ಸುಳ್ಳು ಹೇಳಿರ್ತಾನ ನಿನಗ. ಮತ್ತೆ ಹೆಂಗ್ ಮಾಡಪ್ಪ ಈಗ? ನೀನು 6 ಲಕ್ಷ ಅಂತ ಹೇಳ್ಬೇಕ್ರೆ ಕೊಡಿ. ಅಲ್ಲ ಮತ್ತೆ ಹೇಳ್ಬಿಟ್ಟಿನಿ ಅವ್ನ ಮರ. ಈಗೇನಾಗದ? ನಾನು ಹೇಳ್ತೀನಿ, ನೆನಪೋಗ್ಯದಪ್ಪ, ನಾನು ಇಷ್ಟು ಕೊಟ್ಟಿನಿ ಗೌಡ್ನಲ್ಲಿ ಅಂತ ಹೇಳು. ಹಂಗಾರ ನೀನ್ ಹೇಳ್ತಪ್ಪ? ನಾನು ಹೇಳ್ತೇನೆ, ನಾನು ಅಂತ ಹೇಳಿ 4 ಲಕ್ಷ ರೂಪಾಯಿ. ಅವೇ 4 ಲಕ್ಷ ರೂಪಾಯಿ ನೀ ಬೇರೆ ಆದ್ಮೇಲೆ ಬಡ್ಡಿ ಕೊಟ್ಟೆ ಅಂದ್ರ ನೀನು ಆರಾಮ್ ಇರ್ತಿದ್ರೆ ನನಗೆ ಕೊಡ ಬಡ್ಡಿ, ಮತ್ತೆ ಬ್ಯಾರಿ ಕೊಡಬೇಡ. ನಿನಗೆ 2 ಬಡ್ಡಿ ಕೊಡ್ತೇನೆ ನಾನು, ಬ್ಯಾರಿ 3 ಬಡ್ಡಿ ಕೊಡ್ತೀನಿ, 1 ಬಡ್ಡಿ ನಾ ತಿಂತೀನಿ. ಆಯ್ತಪ್ಪ ಕೂಡ, ಆಯ್ತಪ್ಪ. ಇಷ್ಟು ಜಾಯ ಮಾಡ್ತಂದ್ರೆ ಇನ್ನೇನು? 4 ಲಕ್ಷ ಯಾರಿಗುಂಟು ಯಾರಿಗಿಲ್ಲ. ಈಗ ಬೇರೆ ಆದ್ಮೇಲೆ ಮಂಡ್ಯನ ಕೊಡ್ತಾನೆ ಹಣದ. ಏನ್ ಕೊಡ್ತಾನ ಮತ್ತೆ? ಯಪ್ಪ ಅದಕ್ಕ ನಾನ್ ನಿಮ್ಮಲ್ಲಿ ಬರ್ತಪ್ಪ. ಯಪ್ಪ ಹೇಳ್ತಾನೆ. ಆಯ್ತಾ? 4 ಲಕ್ಷ ನಾನೇ ಇಷ್ಟು ಕೊಟ್ಟಿನಿ ಅವನು ಪೇಮಣ್ಣಲ್ಲಿ ಅಂತ ಹೇಳ್ತಾನೆ. ಆಯ್ತಪ್ಪ, ನಮ್ಮಪ್ಪ ದೇವರ ಭೂಯಪ್ಪ. ನಾವು ಬಾ ನೋಡಪ್ಪ ದೈವ, ಇದ್ರಾಗ 18 ಲಕ್ಷ ಅಪ್ಪ. 18 ಲಕ್ಷ ಇದ್ರೆ ನಂದು 6 ಲಕ್ಷ ರೂಪಾಯಿ ನನ್ ಬಾಕಿ. ನಮ್ ತಮ್ಮಂದು 2 ಲಕ್ಷ ರೂಪಾಯಿ, ನಮ್ಮ ಅಪ್ಪಂದು ಒಂದು 6 ಲಕ್ಷ ರೂಪಾಯಿ ಹಳೆ ಬಾಕಿ ಅದಪ್ಪ. ಅದಕ್ಕೂ ಕೊಡ್ತದ. ಉಳಿಕೆದ್ರಕ್ಕ ಮತ್ತೆ ಭಾಗ ಮಾಡ್ಕೊಂತಪ್ಪ. ಈಗ ಸಾಲದ್ದು ಏನಪ್ಪ ಅಂದ್ರೆ ನೀವು ಎಲ್ಲರಿಗೆ ನಮ್ ಮಾಡಿದ್ವಿ ಸಾಲ. ಈಗ ನಿಂದ 6 ಲಕ್ಷ ಐತೆ, ಐತಂದ 2 ಲಕ್ಷ. 2 ಲಕ್ಷ ತಡಿಪೋಯಪ್ಪ, ಸ್ವಲ್ಪ ತಡಿ. ನನಗ ನೆನಪು ಹೋಗ್ಬಿಟ್ಟದ ಅಣ್ಣ. ಇನ್ನ 4 ಲಕ್ಷ ಅದ, ನಂದ 6 ಅದ. ಅಲ್ಲಪ್ಪ, ಇವತ್ತು ಮುಂಜಾನೆ ಕುಂತು ನಿನ್ನ ಕರೆಸಿ ಮಾತಾಡಲ್ಲ? ಹೌದಾ, ಮಾತಾಡಿದೆ. ನನಗ ಜಾಸ್ತಿ ಹೋಗ್ಬಿಟ್ಟದ, ಬೆಂಕಿ ಹಚ್ಚದ ನನಗ. ಆಮ್ಯಾಗ ಜಾಸ್ತಿ ಬಂತು, ಅದ್ರ ಸಲುವಾಗಿ ಈಗ ಗೌಡ್ನ ಬೇಕಾದ ಮಗನೇ ನನಗೆಲ್ಲ ಊಟ ಜಾಸ್ತಿ ಹೋಗದೇನ 10-20 ರೂಪಾಯಿ. ಅಲ್ಲ, ನಾ ಇಲ್ಲಿ ಗೌಡ್ನಲ್ಲೇ ತಂದಿನಿ, ಕೇಳಿ ಇತ್ರಿ ಇಸ್ಕೊಟ್ಟನ. ನಾನೇನು ಸುಳ್ಳ ನಾನು ಅಂದ್ರ? ಅಲ್ಲ, ನಾನು ಕೇಳಿದ್ರೆ ಸುಳ್ಳ? ಮುಂಜಾನೆ ಕೇಳಿದಾರ ಮರ ನಿನ್ಗ? ಮತ್ತೆ ಅಲ್ಲ, ನಾನು ಸುಳ್ಳು ಅಲ್ಲ. ನಾನು ಇಷ್ಟು ಕೊಟ್ಟಿನಪ್ಪ. ಮತ್ತೆ ಗೌಡ ಕರೆಕ್ಟ್. ನಾನ್ ಮುಂಜಾನೆ ನಮ್ ತಮ್ಮನ ಕರ್ದಪ್ಪ,
ಕರೆದ ಕೇಸಿ ನೋಡಪ್ಪ ನಿನ್ ಸಾಲ ಎಷ್ಟದ ಹೇಳು, ನಂದಂತ 6 ಲಕ್ಷ ಅದ ಅಂತ ಹೇಳಿ ನಾನು, ನಿಂದ ಎಷ್ಟದಪ್ಪ ಅಂತ ಹೇಳಿ ಬಡ್ಡಿ ಗಂಟೆ 2 ಲಕ್ಷ ರೂಪಾಯಿ ಆದಪ್ಪ ಅಂತ ಹೇಳಿ ಹೇಳಿ ಇಲ್ಲಪ್ಪ 4 ಲಕ್ಷ ರೂಪಾಯಿ ನಾ ಇಷ್ಟು ಕೊಟ್ಟಿದ್ದೆ ಯಾರಿಗೆ ಕೊಡ್ಬೇಕಂತ ಮಾಡಿ 4 ಗಂಟೆ ಇಲ್ಲಪ್ಪ ಜಾಸ್ತಿ ಹೋಗ್ಬಿಡದ ಮತ್ತೆ ಇಲ್ಲಿ ಕೊಟ್ಟ ಸುಳ್ಳು ಹೇಳ್ತಾನ ಏನತ್ತ ಮತ್ತೆ ಅಂದ್ರೆ ನೀನ್ ಹೇಳಿದ್ದ 6 ಲಕ್ಷ ನೀನೇನು ಕರೆಕ್ಟ್ ಮತ್ತೆ ಸುಳ್ಳು ಹಾಕಿ ಹೇಳಿರ್ಬಾರ್ದು. ನಾನೇನೋ ಒಂದು ಮಾತಲ್ಲ ಆಡಿನ ಅದ್ರಿಗೆ ನಾನು ಸುಳ್ಳು ಹೇಳಿದೆ ಮತ್ತೆ ಯಾರು ನಾನು ಆಡಿದ್ದೇನೆ ಏನೇ ಇಲ್ಲಿ ಶಿವಪ್ಪ ನಾನು ಇಷ್ಟು ಕೊಟ್ಟವನು ನಾ ಕಟ್ಲ ಅಲ್ಲ ಮತ್ತೆ ಸಾಕ್ಷಿ ಇಸ್ಕೊಟ್ಟೆ ಇಲ್ಲಿ ಬಂದಲ್ಲಪ್ಪ ಮತ್ತೆ ನಾನು ಸುಳ್ಳು ಹೇಳಂಗಿದ್ದೆ ಮುಂದೆ 2 ಲಕ್ಷ ಅಂದಿರಲ್ಲ ಅಲ್ಲ ಅಂದಿರ ಜಾಸ್ತಿ ಹೋಗಿಲ್ಲ ಅಂದ್ರೆ ನಾನು ಸುಳ್ಳು ಹಾಕ್ನ ಈಗ ಗೌಡನಿಗೆ ಹೇಳಕಚ್ಚೇನೆ ನಾನು ಸುಳ್ಳು ಅಂದ್ರೆ ಯಾಕೆ ಸುಳ್ಳು ಹೇಳಿರಬಾರ್ದು ಯಾಕೆ ಸುಳ್ಳು ಹೇಳಿರಬಾರ್ದು ಏನಪ್ಪ ಸತ್ಯ ಅಂತ 6 ಲಕ್ಷ ಇರ್ಬೇಕಮ್ಮ ಮತ್ತೆ ಇಲ್ಲಿ ಸಾಕ್ಷಿ ತಂದಿನಿ ನಿಂಗೆಲ್ಲ ಸಾಕ್ಷಿ ಹೌದಪ್ಪ ನೀನ್ 6 ಲಕ್ಷ ಹೇಳಿದಲ್ಲ ಯಾರಿಗ್ ಕೊಟ್ಟಿದ್ದಿ ಯಾರಿಗೆಲ್ಲ ಅಂತ ಹೇಳಲ್ಲ ಒಂದು ಮಾತನಾಡಿ ನಿನ್ ಕಣ್ಣೆದ್ರಿಗೆ ಸಾಕ್ಷಿ ಇಲ್ಲಿ ನಿನ್ ಏನ್ ಸಾಕ್ತದ ಸಂಸಾರ ಹೊತ್ತು ಮಾಡಿದ ಹತ್ತಿದ್ದಪ್ಪ ಮತ್ತೆ 10 ವರ್ಷ ಹೋದ ವರ್ಷ ಮೆಣಸಿಗೆ ಲಾಸ್ ಆಯ್ತಾದ್ರೆ ಯಾವ ನಿಮ್ಮ ಕಟ್ಟಿದ್ರಲ್ಲ ನಾನೇನು ಹೊಲ ಮಾಡಂತ ಹೇಳಿದ್ದೆ ಅವೆಲ್ಲ ಏನ್ ಹೇಳ್ತೀನಿ ನೀನು ಹೊಲ ಮಾಡಂತ ಹೇಳಿದ್ದೆ ಈಗ ಮಾತಾಡ್ತಾ ಇದ್ರೆ ಗೌಡನ ರಮಣ 4 ಲಕ್ಷ ರೂಪಾಯಿ ಇಷ್ಟು ಕೊಟ್ಟಿನಿ ಬಡ್ಡಿ ಗಂಟು ಕಟ್ಟಬೇಕು ಇವತ್ತು ಜಾಸ್ತಿ ಮರ 4 ಲಕ್ಷ ಜಾಸ್ತಿ ಕೊಟ್ಟತನೇ ಎದುರಿಗಾನ ನಾನು ಇಸ್ಕೊಟ್ಟಿನಪ್ಪ ಅಂತ ಹೇಳ್ತಾನ ಮತ್ತೆ ಅಂದ್ರ ಆತನ ಮಾತು ಸುಳ್ಳು ಹೇಳ್ತಾನೆ ಅಂತೀನಿ ಅದಕ್ಕೆ ನಾನು ನೀನು ಸುಳ್ಳು ಹೇಳ್ತೀನಿ ಈಗ ನೀನೇನು ಮಾಡ್ತೀನಿ ನೀನು 6 ಲಕ್ಷ ಐತೇನೆ ಲೆಕ್ಕ ಹಚ್ಕೊಂಡಿದ್ದೆ ಇಂತಿಂತ ಅವ್ನಿಗೆ ಕೊಟ್ಟಿನಿ ನಾನು ಬಾಜಂತ ಸಂಸಾರ ಮಾಡಿ ಸಾಲ ಯಾರಿಗ ತಂದೆ 6 ಲಕ್ಷ ಹೇಳಿದ್ದಲ್ಲ 6 ಲಕ್ಷ ನೀನು ಹೇಳ್ತೀನಿ ನಂದು ಜಾಸ್ತಿ ಹೋಗ್ಯದಪ್ಪ ಕೊಟ್ಟತೀನಿ 4 ಲಕ್ಷ ಇಸ್ಕೊಟ್ಟನ ಆಪರೇಷನ್ ಹೆಂಗನ ಮಾಡಿ ಸ್ವಲ್ಪ ಏನ ಮಾಡಿ ಸಂಧಾನ ಮಾಡಪ್ಪ ಇದೇನು ಮತ್ತೆ ನಾನು ಸುಳ್ಳು ಹೇಳ್ತಾನಪ್ಪ ಈಗ ನೀವು ಗುದ್ದಾಡಕ್ ಹೋಗ್ಬಿಡ್ರಪ್ಪ ಶಿವಪುತ್ರಪ್ಪ ಕೊಟ್ಟು ಕಡಕ್ ಆಗ್ಬಿಡ್ರಿ ಆಯ್ತಾ ಯಜಮಾನ್ ಹೇಳಿದ್ನಲ್ಲ ಬಗೆಹರಿಸ್ಬಿಡ್ರಿ ಅದನ್ನ ಏನಾದ ಬಗೆಹರಿಸ್ಬಿಡ್ರಿ ಯಜಮಾನ ಹೇಳ ನೋಡಪ್ಪ ಹಾಳಾಗಿ ಸದ್ಯ ಕಲ್ತವ್ರಿ ನೀನ್ ಅವೆಲ್ಲ ದುಸ್ರ ಮಾತಾಡ್ಬೇಡ ಹಾಳಾಗಪ್ಪ ಮತ್ತೆ ಕೊಟ್ಟತನ ಇಲ್ಲ ಶಿವಪುತ್ರ ಮಾತಾಡ್ತಿದ್ ಮತ್ತೆ ಒಟ್ಟತ್ತ ಹಾಳಾಗಿ ಹೋಗ್ಲ ಅಂದ್ರೆ ಮತ್ತೆ ಇಸ್ಕೊಟ್ಟು ತಪ್ಪ ನಾವು ನಾನು ನಿನಗೆ ಅನ್ನಂಗಿಲ್ಲಪ್ಪ ಇವ್ನು ಮುಂದೆ ಕೇಳಿ ನೀವು ಮತ್ತೆ ಏನ್ ಅರ್ಥ ಹಾಳಾಗಲ್ಲ ಪಾಳಾಗಲ್ಲ ಹುಡುಗಂತೆ ನೀನ್ ಅವೆಲ್ಲ ಮಾತಾಡ್ತಾವ ಈಗ ಪಟ್ಟಿನಾಗ ಹಂಚ್ಬಿಡಪ್ಪ ಅಂದ್ರೆ ಏನ್ ನೋಟ ದೇವ್ರು ಶಾಪ ಕೊಟ್ಟ ನಾನು ಆಯ್ತಪ್ಪ ಮನೆ ನಡೆಯಪ್ಪ ಮನೆ ನಡೆಯ ಕಡೆ ನಡ್ರಿ ಹಾಳಾಗಲ್ಲ ಹಾಳಾಗಲಿ ಸುಪುತ್ರಣ್ಣ ನಿಮ್ ತಮ್ಮ ಮನೆ ಮೋಸ ಮಾಡಿ ಒಯ್ದಲ್ಲ 6 ಲಕ್ಷ ರೊಕ್ಕ ಇವ್ ನೋಡು ಹಾಸ್ಪಿಟ್ಲಾಗ ಬಿದ್ದಾವ್ ನೋಡು ಆಕ್ಸಿಡೆಂಟ್ ಆಗಿ ಗೌಡ ಆತ ಇಬ್ರು ಕಲ್ತು ಉಳಿಯೋದು ಬಾಳ ಡೌಟ್ ಅಂತ ಹೇಳ್ಯಾರ ಡಾಕ್ಟರ್ ಎಲ್ಲಿಪ್ಪ ಯಾವ್ದೋಗನಪ್ಪ ಇಷ್ಟು ಮೋಸ ಮಾಡಿದ್ರು ಎಲ್ಲಾರು ಬರುವಂತ ತಮ್ಮ ತಮ್ಮ ಅಂತಿದ್ದೆ ಬೆನ್ನಿಂದ ಬಂದ ನಾನು ದೌಕಡಿ ಎಲ್ಲಿ ಬಾಯ್ ನನಗೆ ಅಡ್ರೆಸ್ ಹೇಳು ರೈತರ ರಿಮ್ಸ್ ಅಣ್ಣ ಒಳ್ಳೇದು ಕೆಟ್ಟದು ಅಳತಿ ಮಾಡಕ ಮ್ಯಾಗ ದೇವ್ರ ಕುಂತಾನ ಆ ಯಾರು ಮನುಷ್ಯರು ಎಷ್ಟು ಮಾಡಿದ್ರೆ ಏನು ತಮ್ಮನ್ ಕರ್ಕೊಳ್ಳಿ ಜಗ್ಗಿ ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಹೋಗಮ್